ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಂ ಅಲಾ ರಸೂಲಿಲ್ಲಾ. ಆತ್ಮೀಯ ಸಹೋದರ ಸಹೋದರಿಯರೇ, ಮಹಿಳೆಯರ ಉಪವಾಸ ಎಂಬ ವಿಷಯವಾಗಿ ಒಂದಿಷ್ಟು. ಅಲ್ಲಾಹು ಸುಬ್ಹಾನಹು ವ ತಆಲಾ ಮಹಿಳೆಯರಿಗೆ ಉಪವಾಸ ಕೆಲವು ಸಂದರ್ಭಗಳಲ್ಲಿ ಕಡ್ಡಾಯಗೊಳಿಸುವುದಿಲ್ಲ. ಒಂದನೆಯದಾಗಿ, ಅವರು ಹೆರಿಗೆಯ ರಕ್ತ ಇರುವವರೆಗೆ, ಶುದ್ಧಿಯಾಗುವವರೆಗೆ. ಎರಡನೇದಾಗಿ, ಮುಟ್ಟಿನ ರಕ್ತದಿಂದ ಶುದ್ಧಿಯಾಗುವವರೆಗೆ. ಆ ಸಂದರ್ಭದಲ್ಲಿ ಅವರಿಗೆ ಉಪವಾಸ ಆಚರಿಸಲು ಅನುಮತಿ ಇರುವುದಿಲ್ಲ. ಅವರು ಆ ಬಿಟ್ಟು ಹೋದ ದಿನಗಳನ್ನು ಇನ್ನುಳಿದ ರಮದಾನೇತರ ದಿನಗಳಲ್ಲಿ ಅದನ್ನು ಕದಾ ಮಾಡಬೇಕು, ಅದನ್ನು ನಿರ್ವಹಿಸಬೇಕು. ಅದಕ್ಕೆ ಯಾವುದೇ ಫಿದಿಯಾ ಕೊಡಲು ಅವರಿಗೆ ನಿಶ್ಚಯಿಸಲಾಗಿಲ್ಲ. ಎರಡನೆಯದಾಗಿ, ಮೊಲೆ ಹಾಲುಣಿಸುವ ಸ್ತ್ರೀಯರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪತ್ನಿ ನಮ್ಮ ಮಾತೆ ಆಯಿಷಾ ರದಿಯಲ್ಲಾಹು ಅನ್ಹಾ ಹೇಳುತ್ತಾರೆ, ನುಅಮರು ಅನ್ ಕಲಾಇ ಸೌಮಿ ವಲಾ ನುಅಮರು ಅನ್ ಕಲಾಇ ಸಲಾ. ನಮಗೆ ಅಲ್ಲಾಹುನ ಪ್ರವಾದಿಯವರು ರಮದಾನ್ನ ಉಪವಾಸವನ್ನು ಕದಾ ಮಾಡಲು ಆದೇಶಿಸುತ್ತಿದ್ದರು, ಆದರೆ ನಮಾಜನ್ನು ಕದಾ ಮಾಡಲು ಆದೇಶ ನೀಡುತ್ತಿರಲಿಲ್ಲ. ಮೊಲೆ ಹಾಲುಣಿಸುವ ಸ್ತ್ರೀಯರು ಮತ್ತು ಗರ್ಭಿಣಿ ಸ್ತ್ರೀಯರು, ಅವರ ಮೇಲೂ ಅಲ್ಲಾಹು ಸುಬ್ಹಾನಹು ವ ತಆಲಾ ವಿನಾಯಿತಿ ನೀಡಿದ್ದಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಹದೀಸ್ ಪ್ರಕಾರ, ಇನ್ನಲ್ಲಾಹ ವದಅ ಅನಿಲ್ ಮುಸಾಫಿರ್ ನಿಸ್ಫ ಸಲಾ ವಸ್ಸೌಮ್ ವಲ್ ಹುಬ್ಲ ವಲ್ ಮುರ್ದಿ. ಸುನನು ನಸಾಯಿಯಲ್ಲಿ ಬಂದಿರುವಂಥ ಒಂದು ಹದೀಸ್. ಅಲ್ಲಾಹ್ ಸುಬ್ಹಾನಹು ವ ತಆಲಾ ವಿನಾಯಿತಿ ನೀಡಿರುವನು ಪ್ರಯಾಣಿಕನಿಗೆ ಅವನ ನಮಾಜನ್ನು ಅರ್ಧಗೊಳಿಸಿ, ಅದೇ ರೀತಿ ಉಪವಾಸದಿಂದ, ಅದೇ ರೀತಿ ಗರ್ಭಿಣಿಯರಾದ ಸ್ತ್ರೀಯರಿಂದಲೂ ಮೊಲೆ ಹಾಲುಣಿಸುವ ಸ್ತ್ರೀಯರಿಂದಲೂ ಉಪವಾಸವನ್ನು ವಿನಾಯಿತಿಗೊಳಿಸಿದ್ದಾನೆ. ಆ ಸಂದರ್ಭದಲ್ಲಿ ಅವರು ಉಪವಾಸ ಆಚರಿಸಲು ಅವರಿಗೆ ಕಷ್ಟವಾಗುವುದಾದರೆ ಅವರು ಖಂಡಿತವಾಗಿಯೂ ರಮದಾನೇತರ ಸಂದರ್ಭಗಳಲ್ಲಿ ಉಪವಾಸ ಕದಾ ಮಾಡಬಹುದು. ಅವರಿಗೆ ಫಿದಿಯಾ ನೀಡಲು ಯಾವುದೇ ಕಡ್ಡಾಯ ಇರುವುದಿಲ್ಲ, ಫಿದಿಯಾ ನೀಡುವಂತಹ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ಈ ವಿಷಯಗಳಲ್ಲಿ ಸ್ತ್ರೀಯರು ತಮ್ಮ ಗಮನವಿರಿಸಿಕೊಂಡು ಅವರಿಗೆ ಆ ಉಪವಾಸವನ್ನು ಶ್ರದ್ಧೆಯಿಂದ ನಿರ್ವಹಿಸಲು ಸಾಧ್ಯವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಈ ಮಾತನ್ನು ಕೊನೆಗೊಳಿಸುತ್ತೇನೆ. ವಬಿಲ್ಲಾಹಿ ತೌಫೀಕ್. ವಸಲ್ಲಲ್ಲಾಹು ಅಲಾ ನಬೀನಾ ಮುಹಮ್ಮದ್.